ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನನ್ನ ಟೈಟಲ್ ನೋಡಿ ನಿಮಗೆ ಗೊತ್ತಿರ್ಬೋದು. ನಾವು ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. 5 ಇಯರ್ಸ್ ಆಯಿತು ಮ್ಯಾರೇಜ್ ಆಗಿ. ಆವಾಗ ಅಷ್ಟು ದಿನದಿಂದ ನನ್ನನ್ನು ಎಲ್ಲೂ ಲಾಂಗ್ ಡ್ರೈವ್ ಅಂತ ಕರ್ಕೊಂಡು ಹೋಗಿಲ್ಲ ನಮ್ಮ ಯಜಮಾನ್ರು. ಇದೇ ಫಸ್ಟ್ನೇ ದೇವಸ್ಥಾನ ಹೋಗ್ತಿರೋದು. ಅಪ್ಪ ಅಮ್ಮ ಜೊತೆ ಎಲ್ಲ ಹೋಗಿದ್ವಿ, ಬಟ್ ತುಂಬ ದೂರ ಅಂದರೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು, ಮಗಳು, ಯಜಮಾನ್ರು, ಅತ್ತೆ ಅವ್ರ ಅಮ್ಮ ಇಷ್ಟು ಜನ ಹೋಗ್ತಿದ್ದೀವಿ. ಮನೆ ಹತ್ರ ಯಾರಾದರೂ ಇರಬೇಕು, ಅದಕ್ಕೋಸ್ಕರ ಮಾವ ಮೈದ ಮನೇಲೇ ಇರ್ತಾರೆ. ನಾವು ಹೋಗ್ತಾ ಇದ್ದೀವಿ. ಇಲ್ಲೇ ಕನಕಪುರದಿಂದ ಸಾತ್ನೂರು ಮತ್ತು ಮಳವಳ್ಳಿ ಆ ಸೈಡ್ ಹೋಗ್ತಿದ್ದೀವಿ. ಇದೇ ನಮ್ಗೆ ಹತ್ರ ಮಹದೇಶ್ವರ ಬೆಟ್ಟಕ್ಕೆ. ಅದಕ್ಕೋಸ್ಕರ ವೆದರು ಇವಾಗ ಜೂನ್ ಜುಲೈ ತಿಂಗಳು ಅಂದರೆ ಫುಲ್ ಕೋಲ್ಡೇ ಇರುತ್ತೆ. ಓಕೆ ಫ್ರೆಂಡ್ಸ್, ಬೆಟ್ಟದಲ್ಲಿ ಭೇಟಿ ಆಗೋಣ ಬನ್ನಿ. ಫೈನಲ್ ಆಗಿ ನಾವು ತಾಳ್ ಬೆಟ್ಟ ರೀಚ್ ಆದ್ವಿ. ಇಲ್ಲಿ ಬಂದರೆ ಮಹದೇಶ್ವರ ಬೆಟ್ಟ ಬಂದಂಗೆ ನಾವು ಸೇರಿದಂಗೆ. ನನ್ನ ಮಗಳು ಏಜ್ಗಿಂತ ಇನ್ನೂ ಚಿಕ್ಕವಳಿದ್ದಾಗಿಂದ ಮಹದೇಶ್ವರ ಬೆಟ್ಟಕ್ಕೆ ಬರ್ತಿದ್ದೀನಿ ಅಪ್ಪ ಅಮ್ಮ ಜೊತೆ. ಆವಾಗ ಇನ್ನೂ ಚೆನ್ನಾಗಿತ್ತು. ಅಲ್ಲೇ ಅಂಗಡಿಗಳು ಅದು ಇದು ಜಾತ್ರೆ ಥರ. ಇವಾಗೂ ಜಾತ್ರೆ ಥರನೇ ಇರುತ್ತೆ, ಬಟ್ ಇವಾಗ ಸೈಡಲ್ಲಿದ್ದಾವೆ ಅಂಗಡಿಗಳು. ಆವಾಗ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಲ್ಲೇ ಪಕ್ಕನೇ ಅಂಗಡಿಗಳು ಹೆಜ್ಜೆಗೂ ಏನು ಆಟ ಸಾಮಾನು ಅದು ಇದು ಎಲ್ಲ ತಗೊಂಡು ಹೋಗ್ತಿದ್ವಿ. ಮಹದೇಶ್ವರ ಬೆಟ್ಟಕ್ಕೆ ಬಂದರೆ ಎಲ್ಲೋ ಜಾತ್ರೆಗೆ ಬಂದಿರೋ ಥರ ಫೀಲ್ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು ನೋಡಿ. ರೂಮಲ್ಲಿ ಸ್ಟೇ ಆಗಿ ಮತ್ತು ಊಟ ಎಲ್ಲ ಪ್ರಸಾದ ಎಲ್ಲ ತಿಂದು ಅಲ್ಲಿ ದೇವಸ್ಥಾನದಲ್ಲಿ ರೂಮಲ್ಲಿ ಸ್ಟೇ ಆಗಿದ್ವಿ. ಲೈಟೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿದೆ. ಅಲ್ಲಿ ಆಲಂಬಡಿ ಬಸವಣ್ಣ. ಇಲ್ಲಿ ಬಂದವ್ರಿಗೆ ಮನೆ ಮಠ ಏನೂ ಬೇಕಿಲ್ಲ, ಅಲ್ಲಿ ಎಲ್ಲಂದ್ರೆ ಅಲ್ಲೇ ಮಾಡ್ಕೊಂಬಿಡ್ಬೋದು. ಇದು ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಾರೆಲ್ಲ ಅಲ್ಲೇ ವಾಶ್ ಮಾಡಿಬಿಟ್ಟು ಪೂಜೆಗೆ ಅಂತ ರೆಡಿ ಮಾಡಿದ್ವಿ. ಇದು ಹೊಸ್ದಾಗಿ ಸ್ಟ್ಯಾಚು ಮಾಡಿದ್ದಾರೆ, ನಾನು ಮಾಡಿದಾಗಿಂದ ಹೋಗೇ ಇರಲಿಲ್ಲ. ಇದು ಆಲಂಬಡಿ ಬಸವಣ್ಣ ಹತ್ರ ನಮ್ಮ ಯಜಮಾನ್ರು ಬೋಡಿ ಮಾಡಿಸ್ಕೊಂಡಿದ್ರು, ಆವಾಗ ತೆಗ್ದಿದ್ದು ಪಿಕ್ಕು. ಅಲ್ಲೇ ಹೂವು ಮಾರ್ತಾಯಿರ್ತಾರೆ, ಫ್ರೆಶ್ ಆಗಿರುತ್ತೆ. ಎಲ್ಲರೂ ತೊಗೊಂಡು ಮಗಳಿಗೂ ಮುಡಿಸ್ಬಿಟ್ಟು ಇಲ್ಲಿ ಆಲಂಬಡಿ ಬಸವಣ್ಣ ಹತ್ರ ಮತ್ತು ಅಲ್ಲಿ ಇದ್ದಿದ್ದು ಮಗಳನ್ನ ತೇರ ಹತ್ರ ನಿಲ್ಲಿಸ್ಬಿಟ್ಟು ಒಂದೆರಡು ಫೋಟೋಗಳು ತೊಗೊಂಡ್ವಿ.